ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಉತ್ಖನನ ಯಾಕೆ ಅಂತ ಅಂದ್ರೆ ಬಹಳ ಈ ಚಿನ್ನ ಆಮೇಲೆ ಹಳೆ ಕಾಲದ್ದು ಈ ವಜ್ರ ವೈಡೂರ್ಯಗಳೆಲ್ಲ ಅಲ್ಲಿದ್ದಾವೆ ಅನ್ನುವಂಥದ್ದು ಒಂದು ಗುಮಾನಿ. ಕೋಟೆ ವೀರಭದ್ರೇಶ್ವರ ದೇಗುಲ, ಸಿದ್ದರಬಾವಿ ಇಲ್ಲೆಲ್ಲ ಈಗ ಉತ್ಖನನ ಶುರುವಾಗ್ತಾ ಇದೆ. 10 ಮೀಟರ್ ಉದ್ದ ಅಗಲದ ಅಳತೆಯಲ್ಲಿ ಉತ್ಖನನ ಶುರುವಾಗಿದೆ. ಏನಾದರೂ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಏನ್ ಸಿಗುತ್ತೆ ಅನ್ನೋ ದೇವ್ರಿಗೆ ಬಿಟ್ಟಿದ್ದು ಅಂತ ಅಧಿಕಾರಿನೇ ಹೇಳ್ತಾ ಇದ್ದಾರೆ. ಓಕೆ, ಲಕ್ಕುಂಡಿ ಸ್ಥಳಾಂತರ ಮಾಡಿ ಉತ್ಖನನ ಮಾಡಬೇಕು ಅನ್ನುವಂಥ ವಿಚಾರವೂ ಕೂಡ ಇದೆ. ಈಗ ಹೆಂಗೆ ಅಲ್ಲಿ ಚರ್ಚೆ ಅಥವಾ ಒತ್ತಾಯ ಇದೆಲ್ಲ ಕೇಳ್ಬರ್ತಾ ಇದೆ ಅಂದ್ರೆ ಊರ್ನೇ ಶಿಫ್ಟ್ ಮಾಡ್ಬಿಡಿ, ಉತ್ಖನನ ಮಾಡೋಣ ಆ ಊರಲ್ಲಿ, ಆ ಮಟ್ಟಿಗೆ ಈಗ ಚರ್ಚೆಗೆ ಬಂದಿದೆ ವಿಚಾರ. ಈಗ ಒಂದು ಪಾರ್ಟ್ ಅಲ್ಲಿ ಉತ್ಖನನ ಶುರುವಾಗಿದೆ. ಮುಖ್ಯಮಂತ್ರಿಗಳು ಜೂನ್ 3ನೇ ತಾರೀಕು ಬಂದು ಲಕ್ಕುಂಡಿಯಲ್ಲಿ ಏನು ಈ ಉತ್ಖನನ ಕಾರ್ಯವನ್ನು ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು. ಆವಾಗ ಇಮಿಡಿಯೇಟಾಗಿ ಹಿಂದೆ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ನಾವು ಉತ್ಖನನ ಕಾರ್ಯ ಮಾಡೋಕ್ಕಾಗಿರಲಿಲ್ಲ. ಈಗ ಮಳೆಗಾಲ ಎಲ್ಲ ಮುಗಿದು ಈಗ ಬೇಸಿಗೆ ಬಂದಿರೋದ್ರಿಂದ ಈಗ ಉತ್ಖನನ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ. ಇದು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ. ಈ ಒಂದು ಉತ್ಖನನ ಕಾರ್ಯಕ್ಕೆ ಕನಿಷ್ಠ ಒಂದು 3 ರಿಂದ 4 ತಿಂಗಳು ಹಿಡಿಬಹುದು. ಅಂದರೆ ಮುಂದಿನ ಮಳೆಗಾಲ ಬರೋದ್ರೊಳಗೆ ಇಲ್ಲಿ ಒಂದು ಉತ್ಖನನ ಮಾಡಬೇಕಂತ ಹೇಳಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ.